ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ. ಮತ್ತು ದಯವಿಟ್ಟು ಒಂದು ರಿಕ್ವೆಸ್ಟು, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಕಂಟೆಂಟನ್ನು ಉಪಯೋಗ ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಒಂದು ಒಳ್ಳೆಯ ಕಂಟೆಂಟ್ನೊಂದಿಗೆ ನಾನು ಬಂದಿದ್ದೇನೆ ಇವತ್ತು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗಲಿ ಅಂಥೇಳಿ ಸುಲಭವಾಗಿ ಅರ್ಥ ಆಗೋ ರೀತಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ಅಂಥೇಳಿ ನಿಮಗೆಲ್ಲ ಒಂದು ಒಳ್ಳೆಯ ಸ್ಲೈಡ್ಸನ್ನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಒಂದೊಂದೇ ಕ್ವಶನ್ ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ಮೊದಲನೇ ಏನಿದೆ ಅಂತಂದರೆ ಫೈಂಡ್ ಔಟ್ ದ ಮಿಸ್ಸಿಂಗ್ ಫಿಗರ್ ಅಂಥೇಳಿ. ಸೊ ಮಿಸ್ಸಿಂಗ್ ಫಿಗರ್ನ ನೀವು ಫೈಂಡ್ ಔಟ್ ಮಾಡಬೇಕು ಸ್ನೇಹಿತರೆ. ಸೊ ಮಿಸ್ಸಿಂಗ್ ಫಿಗರ್ ಇಲ್ಲಿ ಎಷ್ಟು 18, 20, 16, 12 ಅಂಥೇಳಿ. ಸೊ ಏನು ಮಾಡಬೇಕು ನೀವು ಅಂತಂದರೆ ಇಲ್ಲಿ ಡಿಫ್ರೆನ್ಸ್ ನೋಡ್ಕೋಬೇಕು. ಏನಾಗಿದೆ ಇಲ್ಲಿ ಚೆಕ್ ಮಾಡಬೇಕು. 360 ಆ್ಯಂಗಲಲ್ಲಿ ಚೆಕ್ ಮಾಡಬೇಕಾಗುತ್ತೆ ನೀವು. ಏನಾಗಿದೆ ಇಲ್ಲಿ 72, 6 ಸೆಂಟ್ರಲ್ 24 ಇದೆ, 96, 12 ಸೆಂಟ್ರಲ್ 16, 108, 18 ಸೆಂಟ್ರಲ್ ಕ್ವಶನ್ ಮಾರ್ಕು. ಅದನ್ನು ಕಂಡುಹಿಡಿಬೇಕು ನೀವು. ಸೊ ಇಲ್ಲಿ 72ಕ್ಕೆ 6 ಆ್ಯಡ್ ಮಾಡಿದ್ರೆ 78 ಆಗುತ್ತೆ. ಸೊ ಇಲ್ಲಿ ಏನು ಸಂಬಂಧ ಇಲ್ಲ. 96ಕ್ಕೆ 12 ಆ್ಯಡ್ ಮಾಡಿದ್ರೆ 96, 106, 108 ಆಗುತ್ತೆ. ಸೊ ಇಲ್ಲ. ಸೊ ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಏನು ಮಾಡಬೇಕು ಅಂತಂದರೆ ನೋಡಿ, ನಾನು ಹೇಳ್ತೀನಿ ನಿಮಗೆ. ನೋಡಿ 72 ಡಿವೈಡೆಡ್ ಬೈ, ಒಂದು ನಿಮಿಷ ಸ್ನೇಹಿತರೆ, 72 ಡಿವೈಡೆಡ್ ಬೈ 6 ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಸಿಗುತ್ತೆ ಅಂತಂದರೆ 12 ಸಿಗುತ್ತೆ. ಸೊ 12 ಸಿಕ್ಕಾಗ ಇಲ್ಲಿ 12, 24ಕ್ಕೆ ಏನೋ ಸಂಬಂಧ ಇದೆ ಅಂತ ಅನ್ಕೋಬೇಕಿಲ್ಲಿ. ಓಕೆ, ಇನ್ನೊಂದು ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ. 96ಕ್ಕೆ 12ನ್ನ ನಾವು ಡಿವೈಡ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಸಿಗುತ್ತೆ? 8 ಸಿಗುತ್ತೆ. ಓಕೆನಾ, 8 ಸಿಗುತ್ತೆ. ಸೊ ಇಲ್ಲಿ 12 ಏನೋ ಸಂಬಂಧ ಇದೆ 24ಕ್ಕೆ, 8ರಿಂದನೂ ಏನೋ ಸಂಬಂಧ ಇದೆ 16ಕ್ಕೆ. ಏನು ಸಂಬಂಧ ಇರ್ಬೋದು ಅನ್ನೋದು ನಾವು ನೋಡೋದಾದರೆ ಇಂಟು ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಡಬಲ್ ಮಾಡ್ಕೊಂಡಿದ್ದಾರೆ. 12 2 24, 8 2 16. ನೋಡಿ ಎಷ್ಟು ಯೋಚನೆ ಮಾಡೋದಕ್ಕೆ ಕೊಡ್ತಾರೆ ನಮಗೆ. ಓಕೆನಾ. ಮತ್ತು ಇಲ್ಲಿ ಮೂರನೇದು 108 ಡಿವೈಡೆಡ್ ಬೈ 18 ಮಾಡಿಕೊಂಡ್ರೆ ನಮಗೆ ಆನ್ಸರ್ ಎಷ್ಟು ಸಿಗುತ್ತೆ? ಓಕೆನಾ, 6 ಸಿಗುತ್ತೆ. ಅಲ್ಲಿ 6ನ್ನು ನಾವು ಇಂಟು 2 ಮಾಡಿಕೊಂಡಾಗ 16 ಆಗುತ್ತೆ. ಸಾರಿ 12 ಆಗುತ್ತೆ. ಓಕೆನಾ, 12 ಆಗುತ್ತೆ. 6 12 ಆಗುತ್ತೆ. 12 ಈಸ್ ದ ರೈಟ್ ಆನ್ಸರ್. 12 ಇದೆಯಲ್ಲ ನಮಗೆ, ಆಪ್ಷನ್ ನಂಬರ್ 4ಅಲ್ಲಿ 12 ಇದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ಈ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟು, ಇಫ್ ದ ಸೊಲ್ಯೂಷನ್ ಈಸ್ ಕೋಡೆಡ್ ಆಸ್ R5KTSH5M, ಕ್ರೋಮ್ ವಿಲ್ ಬಿ ರಿಟನ್ ಆಸ್, ಕೊಡಲಿ ಕೊಟ್ಟಿದ್ದಾರೆ ನಿಮಗೆ, BQ5HL ಅಂತೇಳಿ, BQ5HLH, BQ5LD, BS5LH. ಸೊ ಇದರಲ್ಲಿ BQ ಅನ್ನೋದು 2 ಇದೆ. ಸೊ ಇಲ್ಲಿ ಸ್ವಲ್ಪ ಲಾಜಿಕ್ ಯೂಸ್ ಮಾಡಬೇಕು ನೀವು. ಇಲ್ಲಿ BQ ಅನ್ನೋದು 2 ಇದೆ. ಸೊ ಇವೆರಡರಲ್ಲಿ ಆನ್ಸರ್ ಆಗಿರುತ್ತೆ ಅಂತ ಒಂದು ಗೆಸ್ ಮಾಡ್ಕೋಬೇಕು ನೀವು. ಸೊ ಫಸ್ಟು ಬರ್ಕೊಳ್ಳೋಣ. SOLUTION ಸೊಲ್ಯೂಷನ್. ಓಕೆನಾ, ಸೊಲ್ಯೂಷನ್ನ ಯಾವ ರೀತಿ ಕೋಡ್ ಮಾಡ್ತಾರೆ ಅವರು ಅಂದರೆ R5KTSH5M. ಸೊ ಇಲ್ಲಿ 5 ಅನ್ನೋದು 2 ಜಾಗದಲ್ಲಿದೆ ಸ್ನೇಹಿತರೆ. ಓಗೆ 2 ಜಾಗದಲ್ಲಿದೆ ಅಂತಂದರೆ ಓಗೆ 5 ಫಿಕ್ಸ್ ಮಾಡ್ಕೋಬೇಕು ನೀವು. ಇಲ್ಲಿ ಓ ಇದೆಯಲ್ಲ, ಬರ್ಕೋತೀನಿ ನೋಡಿ ನಾನು, CROME. ಸೊ ಇಲ್ಲಿ ಓ ಜಾಗದಲ್ಲಿ 5 ಇರುತ್ತೆ ಅಂತ. ಸೊ ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ಸೊ ನೀವು ಇವೆರಡರಲ್ಲಿ ಯಾವುದು ಅಂತ ಕರೆಕ್ಟಾಗಿ ಜಡ್ಜ್ ಮಾಡಬೇಕು. ಇಲ್ಲಿ ಏನಾಗಿದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಎಸ್ ಇದೆ, ಇಲ್ಲಿ ಆರ್ ಇದೆ.
ಸೊ ಎಸ್ ಆರ್ ಅಂತಂದರೆ ಇಲ್ಲಿ ನೋಡಿ ಆಲ್ಫಾಬೆಟಿಕ್ಸ್ ಬರೆದಿದ್ದೀನಿ. ಎಸ್ ಇಲ್ಲಿದೆ ಮತ್ತು ಆರ್ ಇದೆ. ಸೊ ಅದ್ರ ಹಿಂದೆ ಅಕ್ಷರ ತೊಗೊಂಡಿದ್ದಾರೆ. ಇಲ್ಲಿ ಎಲ್ಲಿದೆ, ಕೆ ಇದೆ, ಎಲ್ಲು ಕೆ ಹಿಂದೆ ಅಕ್ಷರನೇ ತೊಗೊಂಡಿದ್ದಾರೆ. ಓಕೆನಾ? ಸೊ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನಿಲ್ಲಿ ನೋಡಿ, ನಮ್ಗೆ ಎಷ್ಟು ಬೇಗ ಆನ್ಸರ್ ಸಿಗುತ್ತೆ ಅಂದರೆ, ಇಲ್ಲಿ ಆರ್ ಇದೆ, ಆರ್ ಹಿಂದೆಗಡೆ ಯಾವುದಿರುತ್ತೆ, ಕ್ಯೂ ಇರುತ್ತೆ ಅಲ್ವಾ. ಸಿ ಇದೆ, ಸಿ ಹಿಂದೆಗಡೆ ಯಾವುದಿರುತ್ತೆ, ಸಿ ಹಿಂದೆಗಡೆ ಯಾವುದಿರುತ್ತೆ, ಬಿ ಇರುತ್ತೆ ಅಲ್ವಾ, ಬಿ ಇರುತ್ತೆ. ಇಲ್ಲಿ ಬಿ ಕ್ಯೂ 5 ಅನ್ನೋದು ಸೇಮ್ ಆಯಿತು ನೋಡಿ. ಇಲ್ಲೂ ಎರಡರಲ್ಲೂ ಒಂದೇ ಆನ್ಸರ್ ಕೊಟ್ಟಿದ್ದಾರೆ ಏನಾ. ಅದಾದಮೇಲೆ ನೆಕ್ಸ್ಟ್ ನೋಡ್ಬೇಕು ನಾವು, ನೆಕ್ಸ್ಟ್ ಎಮ್ಗೆ ಏನಿದೆ ಅಂತೇಳಿ. ಸೊ ಎಮ್ಮಲ್ಲಿ ನಾವೇನು ಮಾಡಬೇಕಾಗುತ್ತೆ ನೋಡಿ, ಇಲ್ಲಿ ಎಮ್ ಇದೆ. ಸೊ ಎಮ್ ಇದ್ದರೆ ಅದು ಹಿಂದೆಗಡೆ ಅಕ್ಷರನೇ ತೊಗೋಬೇಕಲ್ವಾ ಅಲ್ವಾ. ಎಲ್ಲಿ ತೊಗೊಳ್ತೀರಾ, ಎಲ್ಲಿ ತೊಗೋತೀರಾ, ಎಲ್ಲಿ ಅಷ್ಟು ಮಾಡಿದ್ರೆ ಮುಗೀತು, ಇನ್ನೆಲ್ಲಿ ಮಾಡೋದೇ ಬೇಡ ನೀವು. ನೋಡಿ ಇಲ್ಲಿದೆ ಆನ್ಸರು ಡಿ. ಇನ್ನೊಂದು ಕ್ಯಾಲ್ಕುಲೇಟ್ ಮಾಡೋದೇ ಬೇಡ, ಇಲ್ಲಿದೆ ನೋಡಿ ಡಿ. ಸೊ ದ ಆನ್ಸರ್ ಈಸ್ ಸಿ. ಈ ರೀತಿ ಸ್ವಲ್ಪ ಫಾಸ್ಟಾಗಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಾನು ನಿಮಗೆ ಅರ್ಥ ಆಗಲಿ ಅಂತ ನಿಧಾನವಾಗಿ ಮಾಡ್ತಾಯಿದ್ದೀನಿ. ಎಕ್ಸಾಮಲ್ಲಿ ಇನ್ನೂ ಫಾಸ್ಟಾಗಿರ್ಬೇಕು ನೀವು. ಪಟ 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 ಅಂತ ಮಾಡ್ಕೊಂಡು ಹೋಗ್ತಾ ಇರಬೇಕು. ಮೈಂಡಲ್ಲೇ ಎ ಬಿ ಸಿ ಡಿ ಬರ್ದಿರಬೇಕು, ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಾ ಇರಬೇಕು, ಕೈಯಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಾ ಬೆರಳುಗಳಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಾ ಇರಬೇಕು ಸ್ನೇಹಿತರೆ. ಓಕೆ, ಇನ್ನೂ ಎಕ್ಸ್ಪರ್ಟ್ ಇರೋರು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ವಲ್ಪ ಕಡಿಮೆ ಎಕ್ಸ್ಪರ್ಟ್ ಇರೋರು ಬೆರಳುಗಳಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಅದಕ್ಕಿಂತ ಎಕ್ಸ್ಪರ್ಟ್ ಇರೋರು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಸೊ ನೆಕ್ಸ್ಟು ನೋಡೋಣ. ದ ನಂಬರ್ ಎಕ್ಸ್ ಇನ್ ದ ಫಾಲೋಯಿಂಗ್ ಸೀರೀಸ್. ಎಕ್ಸ್ ಇನ್ ದ ಫಾಲೋಯಿಂಗ್ ಸೀರೀಸ್ ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಬರ್ಕೋಬೇಕು. 3 8 18 38 ಅದಾದಮೇಲೆ ಎಕ್ಸು. ಈ ಜಾಗದಲ್ಲಿ ಏನು ಬರುತ್ತೆ ಅಂತ. ಸೊ ಈಗ ನಾವೇನು ಮಾಡೋಣ, ಡಿಫ್ರೆನ್ಸ್ ತೊಗೋಬೇಕು. ಏನಾಗಿದೆ ಇಲ್ಲಿ ಡಿಫ್ರೆನ್ಸು ಅಂತ. ಓಕೆನಾ, ಇಲ್ಲಿ 5 ಇದೆ ಡಿಫ್ರೆನ್ಸು, ಇಲ್ಲಿ 10 ಇರುತ್ತೆ ಡಿಫ್ರೆನ್ಸು, ಇಲ್ಲಿ 20 ಇರುತ್ತೆ. ಇಲ್ಲಿ 20 ಇದ್ದಾಗ ಸ್ವಲ್ಪ ಯೋಚನೆ ಮಾಡಿ. ಈಗ ನೀವು 5 10 20 ಇದೆ. ಸೊ ಏನಾಗಿರುತ್ತೆ ಅಂತ ಯೋಚನೆ ಮಾಡಬೇಕಲ್ಲಿ. 5 2 10, 10 2 20, 2ಕ್ಕೆ ಇಂಟು ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ 2 22 2 40. ಸೊ 40 ಇದೆ ಇಲ್ಲಿ. ಸೊ ನೀವೇನು ಮಾಡಬೇಕು, 38ನ 40ಕ್ಕೆ ನೀವು ಪ್ಲಸ್ ಮಾಡ್ಕೊಂಡಾಗ ಇಲ್ಲಿ ಆನ್ಸರ್ ಸಿಗುತ್ತೆ 78. ಸೊ ದ ಆನ್ಸರ್ ಈಸ್ 78. ಓಕೆ, ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೇಕು ಸ್ನೇಹಿತರೆ. ಇಲ್ಲಿ 5 2 10, 10 2 20, 22 40, ಇಲ್ಲಿ 40ನೇ ಇರುತ್ತೆ ಆನ್ಸರು ಅಂತ. ಆಗ ಇವೆರಡೂ ನೀವು ಆ್ಯಡ್ ಮಾಡಬೇಕು. ಯಾಕೆ ಹೇಳಿ, ಇಲ್ಲಿ ಆಲ್ರೆಡಿ ನಾವು 5 3 8 ಆ್ಯಡ್ ಮಾಡಿದ್ದೀವಿ. 5 3 8, 8 10 18. ಓಕೆನಾ. ಸೊ ಈ ರೀತಿ ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇರ್ಬೇಕು ಸ್ನೇಹಿತರೆ. ಆಗ ನಿಮಗೆ 18 20 38, 38 40 78. ಸೊ ಆನ್ಸರ್ ಈಸ್ 78. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಹಾಕ್ಬೋದು ಸ್ನೇಹಿತರೆ, ನಾವು ಅದನ್ನು ಸರಿಪಡಿಸ್ಕೋತೀವಿ. ನೆಕ್ಸ್ಟು ಕ್ವಶನ್ ನೋಡೋಣ. ಇಲ್ಲಿ ಅಪೂರ್ವ್ ಈಸ್ ಸನ್ ಆಫ್ ಮಧು. ರಿಲೇಷನ್ಶಿಪ್ದು ಒಂದು ಕ್ವಶನ್ ಗ್ಯಾರಂಟಿ ಕಾಂಪಿಟೇಟಿವಲ್ಲಿ. ರಿಲೇಷನ್ಶಿಪ್ ಮೋಸ್ಟ್ ಆಫ್ ಆಲ್ ಕೇಳ್ತಾನೆ ಇರ್ತಾರೆ. ಸೊ ಅದು ಒಂದು ಸ್ವಲ್ಪ ಫಾಸ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿ 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 ರಿಲೇಷನ್ಗಳನ್ನೆಲ್ಲ ಜ್ಞಾಪಕ ಇಟ್ಕೋಬೇಕು. ಸಂಬಂಧಿಗಳು, ರಕ್ತ ಸಂಬಂಧಿಗಳು, ರಕ್ತ ಸಂಬಂಧಿಗಳನ್ನ ನೀವು ಜ್ಞಾಪಕ ಇಟ್ಕೊಂಡಾಗ ಅವ್ರೇನಾಗ್ತಾರೆ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ಆದಷ್ಟು ಹೆಚ್ಚು ಫ್ರೆಂಡ್ಸು ಜೊತೆನೂ ಇರೋದ್ರ ಜೊತೆಗೆ ರಿಲೇಷನ್ಸ್ ಜೊತೆನೂ ಇದ್ದರೆ ನಮ್ಗೆ ಇವೆಲ್ಲ ರಿಲೇಷನ್ಶಿಪ್ಸ್ ಗೊತ್ತಾಗುತ್ತೆ. ಬ್ಲಡ್ ರಿಲೇಷನ್ಸ್, ಅವ್ರೇನಾಗಬೇಕು, ಇವ್ರೇನಾಗಬೇಕು, ಇನ್ನೊಬ್ರೇನಾಗಬೇಕು. ಈಗ ಮನೆಯಲ್ಲಿ ನಾವು ಇರ್ತೀವಿ, ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ. ಸೊ ಇವರೆಲ್ಲ ಮನೇಲಿರ್ತಕ್ಕಂಥವ್ರು, ತಾತ ಅಜ್ಜಿ. ಅದು ಬಿಟ್ಟು ಹೊರಗಡೆ ನಿಮ್ಮ ಬೇರೆ ರಿಲೇಷನ್ಸು ಕೂಡ ಅವ್ರ ಜೊತೆ ಮಿಂಗಲ್ ಆದರೆ ಅವ್ರಿಗೆ ಗೊತ್ತಾಗ್ತಾರೆ ಅವ್ರು ಏನಾಗಬೇಕು ನಮಗೆ. ಅಪ್ಪನ ತಮ್ಮ ಏನಾಗಬೇಕು, ಅಮ್ಮನ ತಮ್ಮ ಏನಾಗಬೇಕು, ಅಪ್ಪನ ತಂಗಿ ಏನಾಗಬೇಕು. ಸೊ ಈ ರೀತಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಅತ್ತೆ, ದೊಡ್ಡಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ, ಸೊ ಇವರೆಲ್ಲ. ಸೊ ಈಗ ಪ್ರಾಬ್ಲಮಲ್ಲಿ ನೋಡೋಣ. ಅಪೂರ್ವ ಈಸ್ ಸನ್ ಆಫ್ ಮಧು. ಅಪೂರ್ವ ಅಂತ ಬರ್ಕೋತೀನಿ. ಇವರು ಮಧುರವರ ಮಗ. ಓಕೆನಾ, ಮಧುರವರ ಮಗ, ಸನ್ ಆಫ್ ಮಧು. ಓಕೆನಾ, ಸನ್ ಆಫ್ ಮಧು. ವಿನೋದ್ ಈಸ್
ಬ್ರದರ್ ಆಫ್ ಮಧುಸ್ ಹಸ್ಬೆಂಡು. ಇವ್ರು ಯಾರೋ ಇನ್ನೊಬ್ರು ನೋಡಿ ಈ ಥರ ಕನ್ಫ್ಯೂಸ್ ಮಾಡ್ತಾರೆ ಅವರು. ವಿನೋದ್ ಅನ್ನೋರು ನೋಡಿ, ಇಲ್ಲಿ ವಿನೋದ್ ಅಂತ ಬರಿತೀನಿ ನಾನು. ವಿನೋದ್ ಅನ್ನೋರು ಈಸ್ ಬ್ರದರ್ ಆಫ್ ಮಧುಸ್ ಹಸ್ಬೆಂಡ್ ಅಂತೆ. ಮಧು ಇಲ್ಲಿದ್ದಾರೆ, ಅವ್ರ ಹಸ್ಬೆಂಡನ್ನು ನಾವು ಪಕ್ಕದಲ್ಲೇ ಬರೀಬೇಕು, ಪಕ್ಕದಲ್ಲೇ ಬರೀಬೇಕು. ಮಧುಸ್ ಹಸ್ಬೆಂಡು, ಇವ್ರ ಬ್ರದರ್ ಇವರು. ಓಕೆ, ಇವ್ರ ಬ್ರದರ್ ಇವರು ಯಾರು? ಮಧು ಅವರ ಗಂಡನ ತಮ್ಮ. ಸೊ ಮಧು ಅವರ ಗಂಡನ ತಮ್ಮ ಅಂದರೆ ಹೇಗೆ? ಫಾರ್ ಎಕ್ಸಾಂಪಲ್ ಎ ಜಾಗದಲ್ಲಿ ನೀನಿದೆಯಾ ಅನ್ಕೋ, ಯು ನೀನಿದೆಯಾ, ಎ ಜಾಗದಲ್ಲಿ ನೀನಿದೆಯಾ. ಎ ಜಾಗದಲ್ಲಿ ನೀನಿದ್ದಾಗ ನಿನ್ನ ತಾಯಿ, ಇವ್ರ ತಾಯಿ ಆಗ್ತಾರೆ. ಇವ್ರ ಹಸ್ಬೆಂಡ್ ಅಂದರೆ ಇವ್ರ ತಾಯಿ, ಏನಾ? ನಿನ್ನ ತಾಯಿ ತಂದೆ, ಇವ್ರ ಹಸ್ಬೆಂಡ್ ಅಂದರೆ ನಿನಗೆ ತಂದೆ ಆಗ್ತಾರೆ. ನಿನ್ನ ತಂದೆಯ ತಮ್ಮ ನಿನಗೇನಾಗ್ತಾರಪ್ಪ? ನಿನ್ನ ತಂದೆಯ ತಮ್ಮ ನಿನಗೇನಾಗ್ತಾರಪ್ಪ? ವಿನೋದನ್ನವರು ಚಿಕ್ಕಪ್ಪ ಆಗ್ತಾರೆ ನಿನಗೆ, ಅಲ್ವಾ? ಇವ್ರ ಅಣ್ಣ ದೊಡ್ಡಪ್ಪ, ಇವ್ರ ತಮ್ಮ ಚಿಕ್ಕಪ್ಪ, ಅಲ್ವಾ? ಸೊ ಚಿಕ್ಕಪ್ಪ ಅಂದರೆ ಇಲ್ಲೇ ನೋಡಿ ಅಂಕಲ್ಲು. ಆನ್ಸರ್ ಈಸ್ ಎ, ನಿನ್ನ ಚಿಕ್ಕಪ್ಪ ಆಗ್ತಾರೆ. ಸೊ ಈ ಥರ ಅರ್ಥ ಮಾಡ್ಕೋಬೇಕು. ಮೆಂಟಲ್ ಎಬಿಲಿಟಿ ಕ್ವಶನ್ಸಲ್ಲಿ ರಿಲೇಷನ್ಶಿಪ್ ಕೇಳಿದಾಗ ನೀನೇ ಅನ್ಕೋಬೇಕದು, ನಿನಗೆ ಯಾವ್ರು ಏನಾಗ್ತಾರೆ ಅಂತ ಫೀಲ್ ಆಗಿ ನೀನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಓಕೆನಾ? ನೆಕ್ಸ್ಟು ದ ನೆಕ್ಸ್ಟ್ ಟರ್ಮ್ ಇನ್ ದ ಸೀರೀಸ್. ನೆಕ್ಸ್ಟ್ ಟರ್ಮ್ ಇನ್ ದ ಸೀರೀಸ್ ನೋಡಿ, ಇಲ್ಲಿ ಎ ಟಿ ಇ ಕ್ಯೂ ಐ ಎನ್ನು ಓಕೆ ಅಂತ ಇದೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ. ಫಸ್ಟ್ ನೋಡ್ಕೊಂಬಿಡಿ. ಫಸ್ಟು ಎ ಇದೆ, ಇಲ್ಲಿ ಇ ಇದೆ, ಐ ಇದೆ, ಓ ಇದೆ. ಇದು ನಿಮಗೆಲ್ಲ ಗೊತ್ತಿರುತ್ತೆ, ಎ ಇ ಐ ಓ ಯು ಅಂತ. ಏನಿದೆ ಎ ಇ ಐ ಓ ಯು? ಎ ಇ ಐ ಓ ಯು ಏನು? ಮೊಬೈಲ್ಸ್ ಅಲ್ವ ಸ್ನೇಹಿತರೆ, ಅಲ್ವಾ? ಎ ಇ ಐ ಓ ಯು, ಎ ಇ ಐ ಓ ಅಂತ ಓದಿದ ತಕ್ಷಣ ನೆಕ್ಸ್ಟ್ ಇನ್ಷಿಯಲ್ ಜ್ಞಾಪಕ ಬಂದ್ಬಿಡ್ಬೇಕು, ಅದು ಯೂನೇ ಆಗಿರುತ್ತೆ ಅಂತ. ನೋಡಿ ಇಲ್ಲಿ ಫಸ್ಟ್ ಎಲ್ಲ ಯೂನೇ ಕೊಟ್ಟಿದ್ದಾರೆ, ಎಲ್ಲ ಯೂನೇ ಇದೆ ಇಲ್ಲಿ. ಸೊ ಫಸ್ಟ್ ಆನ್ಸರು ಯೂನೇ ಅಂತ ಗೊತ್ತಾಗುತ್ತೆ. ಫಸ್ಟ್ ಲೆಟರ್ ಯು ಇರುತ್ತೆ ಅಂತ ನಮ್ಗೆ ಗೊತ್ತಾಗೋಯ್ತು, ಯಾಕಂದರೆ ಆಪ್ಷನಲ್ಲೆಲ್ಲ ಯೂನೇ ಇದೆ. ನೆಕ್ಸ್ಟ್ ಲೆಟರ್ ಯಾವುದಿರುತ್ತೆ ಅಂತ ನೋಡೋಣ. ಇಲ್ಲಿ ಟಿ ಇದೆ, ಕ್ಯೂ ಇದೆ, ಎನ್ ಇದೆ, ಕೆ ಇದೆ. ಏನಾ? ಟಿ ಕ್ಯೂ ನೋಡಿ, ಇಲ್ಲಿ ಟಿ ಮತ್ತು ಕ್ಯೂ ಅಂತ ಇದೆ. ಇಲ್ಲಿ ನೋಡಿ ಒಂದು ಸಲ ಟಿ ಕ್ಯೂ ಅಂತ ಇದೆ. ಸೊ ಇಲ್ಲಿ 2 ಲೆಟ್ರಾ ಅಲ್ವಾ? -2 ಆಗಿದೆಯಾ? ಇಲ್ಲಿ -2 ಆಗಿದೆಯಾ? ಟಿಗೆ ಕ್ಯೂಗೆ -2 ಆಗಿದೆಯಾ? ಹಾಂ, ಅದಾದಮೇಲೆ ಇ ಮತ್ತು ಎನ್ ನೋಡಿ, ಕ್ಯೂ ಮತ್ತು ಎನ್, ಕ್ಯೂ ಮತ್ತು ಎನ್, ಇಲ್ಲೂ ಕೂಡ 2 ಲೆಟ್ರಾ ಅಲ್ವಾ? -2ನಾ? ಮತ್ತು ಎನ್ಗೆ ಕೆಗೆ ಎನ್ ಮತ್ತು ಕೆ, ಇಲ್ಲೂ ಕೂಡ 2 ಆಗಿದೆಯಾ ಅಲ್ವಾ? ಸೊ ಎಲ್ಲ -2 ಆಗಿಯೇ ಬಂದಿದೆ. ಸೊ ನಮಗೆ ಈಗ ನೆಕ್ಸ್ಟ್ ಆನ್ಸರ್ ಕೂಡ -2ನೇ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಆನ್ಸರು ಕೆ ಆದಮೇಲೆ, ಕೆ ಇಲ್ಲಿದೆ 1 2, ಇಲ್ಲಿ ಎಚ್ ಇರುತ್ತೆ. -2 ಆದಮೇಲೆ ಎಚ್ ಇರುತ್ತೆ. ಸೊ ಆನ್ಸರ್ ಈಸ್ ಯು ಹೆಚ್. ಓಕೆ, ಯು ಹೆಚ್ ಈಸ್ ದ ರೈಟ್ ಆನ್ಸರ್. ಈ ರೀತಿ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಈ ಥರವೆಲ್ಲ ಪ್ರಾಕ್ಟೀಸ್ ಮಾಡ್ತಾನೇ ಇರಬೇಕು ನೀವು. ಆವಾಗಲೇ ನೀವು ಸ್ವಲ್ಪ ಬ್ರೈನ್ ವರ್ಕ್ ಆಗೋದಿಲ್ಲ, ಅಂದರೆ ಎಕ್ಸಾಮ್ ಹಾಲಲ್ಲಿ ಬ್ಲ್ಯಾಂಕ್ ಆಗೋಗುತ್ತೆ, ತುಂಬ ಕಷ್ಟನೂ ಆಗಿಬಿಡುತ್ತೆ. ಸೊ ವಾಟ್ ಈಸ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಗಿವನ್ ಸೀರೀಸ್? ವಾಟ್ ಈಸ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಗಿವನ್ ಸೀರೀಸ್? ನೋಡಿ ಇಲ್ಲಿ ಈ ರೀತಿ ಎಷ್ಟೊಂದು ಕೊಟ್ಬಿಡ್ತಾರೆ. 1 2 3 4 5 6 7 8 9 10 ಇದೆ. ಸೊ 10 ಇದ್ದಾಗ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಅವಾಗ ಏನು 10 ಇದ್ದರೆ, ಇಲ್ಲಿ ಡಿವೈಡ್ ಮಾಡ್ಕೊಂಡಿರ್ತಾರೆ ಇವರು 2 ಅಂತ, ಹಾಫ್ ಡಿವೈಡ್ ಮಾಡ್ಕೊಂಡಿರ್ತಾರೆ ಅಂತ. ನೋಡಿ 2 6 10 14 18. ಓಕೆನಾ? ಇಲ್ಲಿ 4 12 36 ಕ್ವಶನ್ ಮಾರ್ಕು ಮತ್ತು 324. ಸೊ ನೀವು ಈಗ ಈ ಸೀರೀಸ್ನ ಬರ್ಕೋಬೇಕು. ಅಲ್ಲಿರೋ ಸೀರೀಸ್ನ ಒಂದು ಸಲ ಬರ್ಕೊಳ್ಳಿ. 2 6
10 14 18 ಅಲ್ವಾ. 2 6 10 14 18 ಮತ್ತು ಇನ್ನೊಂದು ಸೀರೀಸ್ 4 12 36 ಕ್ವಶನ್ ಮಾರ್ಕು 324 324. ಸೊ ಈ ರೀತಿ ಬರ್ಕೊಂಡಾಗ ನಿಮ್ಗೊಂದು ಸ್ವಲ್ಪ ಈಸಿ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಈಗ ಒಂದು ಸ್ವಲ್ಪ ನೋಡಿ, ತಲೆ ಓಡಿಸಿ ಸ್ವಲ್ಪ ಏನಾಗಿರ್ಬೋದು ಇದು ಅಂತ. 4 12 ಇದೆ. ಏನು 4 12 ಪ್ಲಸ್ ಮಾಡ್ತೀರಾ ಇಲ್ಲ ಮೈನಸ್ ಮಾಡ್ತೀರಾ, ಏನು ಬಿಡ್ತೀರಾ, ಸ್ವಲ್ಪ ಡಿಫ್ರೆನ್ಸ್ ನೋಡ್ತಾ ಇರ್ಬೇಕು ನೀವು. ನೋಡಿ ಇಲ್ಲಿ 4 3 12 ಆಗುತ್ತೆ, ಹೌದಾ. 12 3 36 ನೋಡಿ, ಅಲ್ಲೇ ಅವರು ಒಂದು ಮಾಡಿದ್ರೆ ಇನ್ನೊಂದು ಹಂಗೆ ಲಿಂಕ್ ಸಿಗ್ಬಿಡುತ್ತೆ ನಮಗೆ. 4 3 12 12 3 36 36 3 ಎಷ್ಟು ಅಲ್ಲಿ ಆಪ್ಷನಲ್ಲಿ ಇದೆಯಾ ನೋಡಿ. 36 3 ಎಷ್ಟು ಅಂತ. 36 3 ಎಷ್ಟಪ್ಪ ಅಂತಂದರೆ 108. 36 3 108 ಅಲ್ವಾ. ಇನ್ನು 108 ಬಂದಿದೆ, ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೆ 108 ಇಂಟು 3 ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. 8 3 24 4 2 3 0 0 ಸೊ 2 ಬರುತ್ತೆ. 3 1 3 3 1 3 324 ರೈಟ್ ಆಯ್ತಲ್ಲ. ಸೊ ಅಲ್ಲಿಗೆ 108 ಈಸ್ ದ ರೈಟ್ ಆನ್ಸರ್. ಓಕೆ, ಮತ್ತೆ ಇನ್ನೊಂದು ಬ್ಲಡ್ ರಿಲೇಷನ್ದು ಕ್ವಶನ್ನು. ಓಕೆ, ಇಲ್ಲಿ ಸ್ವಲ್ಪ ಹುಷಾರಾಗಿ ಮಾಡ್ಬೇಕು ಸ್ನೇಹಿತರೆ, ಅವರು ತುಂಬ ಕನ್ಫ್ಯೂಸ್ ಮಾಡ್ತಾರೆ ನಿಮಗೆ. ಎ ಈಸ್ ದ ಫಾದರ್ ಆಫ್ ಬಿ. ಎ ಈಸ್ ದ ಫಾದರ್ ಆಫ್ ಬಿ ಅಂತಂದರೆ ಎ ಈಸ್ ದ ಫಾದರ್ ಆಫ್ ಬಿ ಅಂದರೆ ಬಿನ ತಂದೆ ಇವರು. ಸೊ ಈ ರೀತಿ ಕೆಳಗಡೆ ಬರ್ಕೋಬೇಕು, ಮಗ ಇದ್ದರೆ ಕೆಳಗಡೆ ಬರ್ಕೋಬೇಕು. ಓಕೆನಾ. ಎ ಈಸ್ ದ ಫಾದರ್ ಆಫ್ ಬಿ. ಓಕೆ, ಆ್ಯಂಡ್ ಸಿ ಈಸ್ ದ ಸಿಸ್ಟರ್ ಆಫ್ ಎ. ಸಿ ಈಸ್ ದ ಸಿಸ್ಟರ್ ಆಫ್ ಎ. ಸಿ ಈಸ್ ದ ಸಿಸ್ಟರ್ ಆಫ್ ಎ. ಈ ರೀತಿ ಬರ್ಕೋಬೇಕು, ಸಿಸ್ಟರು, ಸಿಸ್ಟರ್ ಆಫ್ ಎ. ಇಲ್ಲಿ ಸಿ ಬಂತು ನಮಗೆ. ಸಿ ಈಸ್ ದ ಸಿಸ್ಟರ್ ಆಫ್ ಎ. ಡಿ ಈಸ್ ದ ಗ್ರ್ಯಾಂಡ್ ಸನ್ ಆಫ್ ಸಿ. ಡಿ ಡಿ ಅನ್ನೋರನ್ನ ಇಲ್ಲಿ ಬರ್ಕೊಳ್ಳೋಣ. ಗ್ರ್ಯಾಂಡ್ ಸನ್ ಆಫ್ ಸಿ ಅಂತ. ನಾನು ಯಾಕೆ ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ ಅಂತಂದು ಇವ್ರು ಯಾರೋ ಒಬ್ರು ಇರ್ತಾರೆ, ಇವ್ರ ಮಗನೇ ಡಿ. ಓಕೆನಾ, ಇಲ್ಲಿ ಎಕ್ಸ್ ಅಂತ ಬರ್ದಿದ್ದೀನಿ ನಾನು, ಇವ್ರ ಮಗನೇ ಡಿ. ಸೊ ಗ್ರ್ಯಾಂಡ್ ಸನ್ ಆಫ್ ಡಿ ಅಂತ ಇದೆ, ಅಂದರೆ ಇವರ ತಾತ, ಇವರು ಡಿನ ತಾತ ಸಿ. ಓಕೆನಾ. ಸೊ ಇಷ್ಟು ಕ್ವಶನ್ನು, ಇದು ಒಂದು ಚಾರ್ಟು. ನೀವು ಕ್ಯಾಲ್ಕುಲೇಟ್ ಮಾಡಿ ಕಂಡುಹಿಡಿಬೇಕಾರದೇನು. ಹೌ ಈಸ್ ಡಿ ಈಸ್ ರಿಲೇಟೆಡ್ ಟು ಬಿ. ಡಿ ಈಸ್ ರಿಲೇಟೆಡ್ ಟು ಬಿ. ಇವರಿಬ್ಬರು ಸಂಬಂಧ ಕೇಳ್ತಾವ್ರು ಅವರು, ಇವರಿಬ್ಬರು ಸಂಬಂಧ ಕೇಳ್ತಾ ಇದ್ದಾರೆ. ಸೊ ಆಗ ನೀವೇನು ಮಾಡಬೇಕು ಅಂತಂದರೆ ನೋಡಿ, ಇವರು ನಿಮಗೆ ಪೇರೆಂಟ್ ಆದರೆ, ನಿಮ್ಮ ಅಪ್ಪ ಆದರೆ, ಇಲ್ಲಿ ಅಪ್ಪನ ತಂಗಿ ನಿಮಗೆ ಅತ್ತೆ ಆಗ್ತಾರೆ. ಓಕೆನಾ. ಅತ್ತೆ ಮಗ, ಮಗನ ಮಗ ಇಲ್ಲಿ ಸೋದರಳಿಯ, ನೆಫ್ಯೂ. ನೆಫ್ಯೂ ಇಸ್ ದ ರೈಟ್ ಆನ್ಸರ್. ಸೋದರಳಿಯ ಆಗ್ತಾರೆ ಅಲ್ಲಿ. ಓಕೆನಾ. ಡಿಗೆ ನೀವು ಸೋದರಳಿಯ. ಇಲ್ಲಿ ಈ ಜಾಗದಲ್ಲಿ ನೀವಿದ್ದೀರಾ ಅಂದ್ಕೊಳ್ಳಿ, ಇಲ್ಲ ಈ ಜಾಗದಲ್ಲೇ ನಿಮ್ಮನ್ನು ಹಾಕ್ಕೊಳ್ಳಿ, ಹೋಗಲಿ ಡಿ ಜಾಗದಲ್ಲಿ ನಿಮ್ಮನ್ನು ಹಾಕ್ಕೊಳ್ಳಿ. ಓಕೆನಾ. ಡಿ ಎ ಬಿ ಏನಾಗ್ತಾರೆ ಅಂತಂದರೆ ಸೋದರಳಿಯ ಆಗ್ತಾರೆ. ಓಕೆನಾ. ನೆಫ್ಯೂ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಸ್ನೇಹಿತರೆ, ಇದು ಭಾರಿ ಇಂಪಾರ್ಟೆಂಟು. ಈ ಡಿಗ್ರಿ ಲೆವೆಲ್ ಎಕ್ಸಾಮ್ಗಳಲ್ಲೆಲ್ಲ ಇದಿರುತ್ತೆ. ಡಿಗ್ರಿ ಲೆವೆಲ್ ಕ್ವಶನ್ ಪೇಪರಲ್ಲಿ ಇದಿರುತ್ತೆ. ತುಂಬ ಹುಷಾರಾಗಿ ಸಾಲ್ವ್ ಮಾಡ್ಬೇಕು ಸ್ನೇಹಿತರೆ ಇದನ್ನು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ವ್ಯಾಲಿಡ್ ಕನ್ಕ್ಲೂಷನ್ ಡ್ರಾನ್ ಫ್ರಮ್ ದ ಪ್ರಿಮಿಸಸ್. ಆಲ್ ಡೈರೀಸ್ ಆರ್ ಕಾಪೀಸ್, ನೋ ಕಾಪಿ ಈಸ್ ಎ ಬುಕ್. ಫಸ್ಟು ನೀವು ವೆನ್ ಡಯಾಗ್ರಾಮ್ ಹಾಕ್ಕೋಬೇಕು ಇದಕ್ಕೆ, ಇಲ್ಲಾಂದರೆ ಏನೂ ಅರ್ಥ ಆಗಲ್ಲ. ಅಲ್ಲಿ ಅವ್ರ ಮಕ್ಕ ಇವ್ರ ಮಕ್ಕ ನೋಡ್ಬೇಕು ಎಕ್ಸಾಮಲ್ಲಿ. ಅಲ್ಲ, ಅವ್ರ ಮಕ್ಕ ಇವ್ರ ಮಕ್ಕ ನೋಡೋಕ್ಕೆ ಟೈಮ್ ಇರಲ್ಲ ಪಾಪ. ನಮ್ಮ ಕ್ವಶನ್ ಪೇಪರು ಇಲ್ಲ ನಾವು ಪೆನ್ ನೋಡ್ತಾ ಇರ್ಬೇಕಷ್ಟೇ. ನಾವು ಅಲ್ಲಿ ಇಲ್ಲಿ ನೋಡೋಕ್ಕೆ ಆಗಲ್ಲ ನಮಗೆ, ಒಂದು ನಿಮಿಷನೂ ಇಂಪಾರ್ಟೆಂಟೇ ಅಲ್ವಾ. ಇಲ್ಲಿ ಫಸ್ಟು ವೆನ್ ಡಯಾಗ್ರಾಮ್ ಹಾಕೋಣ ಸ್ನೇಹಿತರೆ. ಆಲ್ ಡೈರೀಸ್ ಆರ್ ಕಾಪೀಸ್. ಆಲ್ ಡೈರೀಸ್ ಆರ್ ಕಾಪೀಸ್ ಅಂತಂದರೆ
ವೆನ್ ಡಯಾಗ್ರಾಮ್ನ ಹಾಕೋಬೇಕು. ಫಸ್ಟು ಇದು ಡೈರಿ ಆಗುತ್ತೆ. ಆಲ್ ಡೈರೀಸ್ ಆರ್ ಕಾಪೀಸ್. ಆಲ್ ಡೈರೀಸ್ ಆರ್ ಕಾಪೀಸ್ ಒಂದೇದಕ್ಕೆ ವೆನ್ ಡಯಾಗ್ರಾಮ್ ಈ ಥರ ಬರುತ್ತೆ. ಓಕೆನಾ? ಇದು ಡೈರಿ ಇದು ಇದಕ್ಕಾಯ್ತು ಡಯಾಗ್ರಾಮು. ನೋ ಕಾಪಿ ಈಸ್ ಎ ಬುಕ್. ನೋ ಕಾಪಿ ಈಸ್ ಎ ಬುಕ್. ಎರಡಕ್ಕೂ ಸಂಬಂಧನೇ ಇಲ್ಲ. ನೀವೇನು ಮಾಡಬೇಕು, ಬಿ ಅಂತ ಹಾಕ್ಕೊಂಡು ಒಂದು ರೌಂಡ್ ಹಾಕ್ಕೋಬೇಕು. ಸಂಬಂಧನೇ ಇಲ್ವಲ್ಲ, ಸಂಬಂಧನೇ ಇಲ್ಲ ಇವೆರಡಕ್ಕೂ. ಅದಕ್ಕೆ ನಾವೇನು ಮಾಡಬೇಕು, ಸಪ್ರೇಟಾಗಿ ಬರ್ಕೋಬೇಕು. ಅದು ಈ ಕನ್ಕ್ಲೂಷನ್ ಕೊಟ್ಟಿದ್ದಾರೆ ಅವರು. ಯಾವುದು ಕರೆಕ್ಟ್ ಆಗುತ್ತೆ ಅಂತ ನೀವು ಮ್ಯಾಚ್ ಮಾಡಬೇಕಷ್ಟೇ. ಇಲ್ಲಿ ಆ ಡಯಾಗ್ರಾಮ್ನ ಹಾಕ್ಕೊಂಡು ನೀವು ಹಾಕಿರೋ ಡಯಾಗ್ರಾಮ್ನ ನೋಡಿಕೊಂಡು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಸಮ್ ಡೈರೀಸ್ ಆರ್ ಬುಕ್ಸ್. ಸಮ್ ಡೈರೀಸ್ ಆರ್ ಬುಕ್ಸ್ ಇಲ್ಲ, ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಇಲ್ಲಿ ಸಮ್ ಬುಕ್ಸ್ ಆರ್ ಕಾಪೀಸ್. ಸಮ್ ಬುಕ್ಸ್ ಆರ್ ಕಾಪೀಸ್ ನೋಡಿ, ಗ್ಯಾಪ್ ಜಾಸ್ತಿ ಇದೆ, ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ನೋ ಬುಕ್ ಈಸ್ ಎ ಕಾಪಿ ಕರೆಕ್ಟಾಗಿದೆ. ಇಲ್ಲಿ ಡೈಲಾಗ್ ಅವ್ರು ಹೇಳಿರೋದು ಕರೆಕ್ಟಾಗಿದೆ. ನೋ ಬುಕ್ ಈಸ್ ಎ ಕಾಪಿ, ಹೌದು, ಅದಕ್ಕೆ ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಅವ್ರಿಗೆ ಕೊಟ್ಟರೆ. ನೋ ಬುಕ್ ಈಸ್ ಎ ಕಾಪಿ ಅಂತ, ಹೌದು ಸಂಬಂಧನೇ ಇಲ್ಲ ಅಂತೇಳಿ. ನೋ ಡೈರಿ ಈಸ್ ಎ ಬುಕ್, ಹೌದು ಡೈರಿಗೂ ಬುಕ್ಗೂ ಸಂಬಂಧನೇ ಇಲ್ಲ, ನಾವು ಬೇರೆ ಸಪ್ರೇಟಾಗಿ ಬರೆದಿದ್ದೀವಿ. ಸೊ ಇಲ್ಲಿ ನಮಗೆ ಎರಡೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದು. ಯಾವುದು? ಸಿ ಮತ್ತು ಡಿ ಎರಡೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಆನ್ಸರ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ಈ ರೀತಿ ವೆನ್ ಡಯಾಗ್ರಾಮ್ ಹಾಕ್ಕೊಂಡು ಸಾಲ್ವ್ ಮಾಡ್ಬೇಕು ಸ್ನೇಹಿತರೆ. ಅದು ಈ ರೀತಿ ಏನಾದರೂ ಕೊಟ್ಟಾಗ ವೆನ್ ಡಯಾಗ್ರಾಮ್ ಹಾಕಲೇಬೇಕು ನೀವು, ಇಲ್ಲಾಂದರೆ ಏನು ಅರ್ಥ ಆಗಲ್ಲ. ದ ನೆಕ್ಸ್ಟ್ ಟರ್ಮ್ ಆಫ್ ಸೀರೀಸ್ ಈಸ್. ಸೊ ಈ ಥರ ಕೊಟ್ಟಾಗ, ಈ ಥರ ಕೊಟ್ಟರೆ ಬೇಗ ಫಾಸ್ಟಾಗಿ ಮಾಡ್ಬಿಡ್ಬೋದು ಸ್ನೇಹಿತರೆ. ನೀವು ನಂಬರ್ಸ್ ಕೊಟ್ಟಿರ್ತಾರೆ, ಕೆಳಗಡೆ ಸೆಂಟ್ರಲ್ಲಿ ಆಲ್ಫಾಬೆಟ್ ಕೊಟ್ಟಿರ್ತಾರೆ. ಫಸ್ಟ್ ಆಲ್ಫಾಬೆಟ್ನ ಗಮನಿಸ್ಕೊಳ್ಳಿ. ಡಿ ಇದೆ, ಎಚ್ ಇದೆ, ಎಲ್ ಇದೆ. ಡಿಗೆ, ಎಚ್ಗೆ, ಎಲ್ಗೆ ಡಿಫ್ರೆನ್ಸಸ್ ನೋಡ್ಕೊಂಬಿಟ್ರಿ ಸ್ನೇಹಿತರೆ, ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಇಲ್ಲಿ 1 3 ಇದೆ, 3 5 ಇದೆ, 5 7 ಇದೆ. 1 3 5 ಇಲ್ಲಿ 7 ಇರುತ್ತಲ್ವಾ ಕಾಮನ್ ಆಗಿ. ಇಲ್ಲಿ 1 ಇದೆ, 3 ಇದೆ, 5 ಇದೆ, 7 ಇರುತ್ತೆ ಇಲ್ಲಿ. ಇಲ್ಲಿ ನೋಡಿ 3 5 7 9 ಇರುತ್ತೆ ಇಲ್ಲಿ ಗ್ಯಾರಂಟಿಯಾಗಿ. ಸೊ ಅದಕ್ಕೆ ಅವರು ಎಲ್ಲ ಆಪ್ಷನ್ ಕೊಟ್ಬಿಟ್ಟಿರೋದವರು 7 9 ಅಂತೇಳಿ. 7 9 ಅಂತೇಳಿ ಕೊಟ್ಬಿಟ್ಟಿರೋದವರು. ನಿಮಗೆ ಕೆಲಸ ಇಲ್ಲ ಅಂತಂದರೆ ಈಗ ಡಿ ಎಚ್ ಎಲ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಸ್ಟಾರ್ಟ್ ಮಾಡ್ಬೇಕು ಸ್ನೇಹಿತರೆ. ಓಕೆನಾ? ಡಿ ಆದಮೇಲೆ ಹೆಚ್ಚು ಎಷ್ಟು ಆಲ್ಫಾಬೆಟ್ ಇದೆ ಅಂತಾರೆ ನೋಡೋಣ. ಡಿ ಆದಮೇಲೆ ನೋಡಿ, ಡಿ ಇ ಎಫ್ ಜಿ ಎಚ್ ಇಲ್ಲಿದೆ ಹೆಚ್ಚು ಡಿಫ್ರೆನ್ಸ್ ನೋಡಿ. ಇಲ್ಲಿ 3 ಆಲ್ಫಾಬೆಟ್ ಇದೆ ಇಲ್ಲಿ. ಮತ್ತು ಹಾಗೆ ಎಚ್ಚಿಂದ ಬರೋಣ. ಎಚ್ ಐ ಜೆ ಕೆ ಎಲ್ ಇಲ್ಲೂ 3 ಇದೆ ನೋಡಿ. ಮತ್ತು ಎಲ್ಲಿಂದ ಸ್ಟಾರ್ಟ್ ಮಾಡಿ. ಎಲ್ ಎಮ್ ಎನ್ ಓ ಪಿ ಇಲ್ಲೂ 3 ಇದೆ ನೋಡಿ ಅಲ್ವಾ? ಸೊ ಈಗ ನೀವು ಯೋಚನೆ ಮಾಡಬೇಕಾಗಿರೋದು ಏನು ಅನ್ನತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ ನೋಡೋಣ ಹೇಳಿ. ಇಲ್ಲಿ ಎಚ್ ಇದೆ, ಎಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಎಚ್ ಇದೆ, ಎಲ್ಲಿದೆ. ನೆಕ್ಸ್ಟು ಪಿ ತಾನೇ ಬರಬೇಕು ಸ್ನೇಹಿತರೆ. ಸೊ ಇಲ್ಲಿ ಪಿ ಹಾಕ್ಬೇಕು ನಾವು. ಸೊ ಆನ್ಸರ್ ಈಸ್ 7P9. 7P9 ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಹಾಗೆ ಇನ್ನೊಂದು ಮತ್ತು ಕೊನೆಯದು. ಇನ್ ಎ ಸರ್ಟೇನ್ ಕೋಡ್ ಕ್ರೆಡಿಟ್ ಈಸ್ ರಿಟರ್ನ್ ಆಸ್. ಕ್ರೆಡಿಟ್ನ ಯಾವುದಕ್ಕೆ ನಾವು ಬರಿತೀವಿ, ಯಾವುದಕ್ಕೆ ಹೋಲಿಸ್ತೀವಿ ಅಂತಂದರೆ ಇ ಪಿ ಜಿ ಬಿ ಕೆ ಆರ್ BKR. In the same code, debit will be coded as. Debit ಕಂಡುಹಿಡಬೇಕು ನಾವು. ಡೆಬಿಟ್ಗೆ ಯಾವ್ದು ಬರುತ್ತೆ ಅಂತ. ಡೆಬಿಟ್ಗೆ ಯಾವ್ದು ಬರುತ್ತೆ, ಡೆಬಿಟ್ಗೆ ಯಾವ್ದು ಬರುತ್ತೆ ಅಂತ ನೋಡಬೇಕು. ಇಲ್ಲಿ ಏನು ಮಾಡಬೇಕು ನಾವು, ಡಿಫ್ರೆನ್ಸ್ ನೋಡಬೇಕು ಏನಾಗಿದೆ. ಸಿ ಇಂದ ಇ ಏನಾಗಿದೆ, ಮತ್ತು ಆರಿಂದ ಪಿ ಏನಾಗಿದೆ,
ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಸಿ ಇಂದ ಇ ಏನಾಗಿದೆ ಅಂತಂದರೆ -+2 ಆಗಿದೆ. ಸಿ ಎ ಬಿ ಸಿ ಡಿ, ಎ ಬಿ ಸಿ ಡಿ, ಡಿ ಆದಮೇಲೆ ಎಫು, ಸಾರಿ ಎ ಬಿ ಸಿ ಡಿ ಇ, ಡಿ ಆದಮೇಲೆ ಏನು ಅಂದರೆ 2 ಅಕ್ಷರ, ಇದಾದಮೇಲೆ 2 ಅಕ್ಷರ ಇದಿದೆ. ಆರ್ ಆದಮೇಲೆ ಯಾವುದಿದೆ? ಪಿ ಇದೆ. ಆದಮೇಲೆಲ್ಲ -2 ಹಿಂದಕ್ಕೆ ಬರಬೇಕಿಲ್ಲಿ. ಇಲ್ಲಿ +2 -2, ಇಲ್ಲಿ ಅಷ್ಟೇ. ಇಲ್ಲಿ +2 -2 ಅಂತಿದೆ ಅಂದರೆ ಇಲ್ಲಿ +2ನೇ ಇರುತ್ತೆ ಸ್ನೇಹಿತರೆ, ಅದೊಂದು ಟೆಕ್ನಿಕ್ಕು. ಮತ್ತು ಇಲ್ಲೂ ಕೂಡ -2 ಇರುತ್ತೆ, ಇಲ್ಲೂ +2 ಇರುತ್ತೆ, ಇಲ್ಲಿ -2 ಇರುತ್ತೆ. ಸೊ ಈ ರೀತಿ ನೀವೇನು ಮಾಡಬೇಕು, ಅಬ್ಸರ್ವ್ ಮಾಡಬೇಕು. +2 -2 +2 -2 ಅಂತ. ಸೊ +2 -2 ಆದಾಗ ಡೆಬಿಟ್ಗೂ ಅದೇ ರೀತಿಯೇ +2 -2. ಇಲ್ಲಿ ಎಲ್ಲ ಆಪ್ಷನ್ಸು ಎಫ್ ಎ ಇದೆ. ಸೊ ಡಿಗೆ ಎಫ್ ಫಿಕ್ಸ್ ಆಗಿಬಿಡ್ಬೇಕಲ್ಲಿ, ಯಾಕಂತಂದರೆ ಎಲ್ಲದಕ್ಕೂ ಎಫ್ ಎ. ಮತ್ತು ಇಲ್ಲಿ ಡಿ ಜಿ ಸಿ ಸಿ ಅಂತ ಇದೆ. ಸಿ ಸಿ ಇದ್ದರೆ ಇಲ್ಲಿ ಸ್ವಲ್ಪ ಕಣ್ಣಾಡಿಸಿ ಸ್ನೇಹಿತರೆ, ಇದೇ ಇರ್ಬೋದು ಆನ್ಸರು ಅಂತೇಳಿ. ಇವೆರಡರಲ್ಲಿ ಆನ್ಸರ್, ಇವೆರಡನ್ನು ಸ್ಕಿಪ್ ಮಾಡಿಬಿಡಿ, ಅದನ್ನೆರಡು ಬೇಡ ಅಲ್ಲಿ ನೋಡಲೇಬೇಡಿ. ಹೀಗೆ ಸಿನೇ ಇರುತ್ತೆ ಸ್ನೇಹಿತರೆ, ಆಲ್ರೆಡಿ ಅವ್ರು ಕೊಟ್ಟಿರೋ ಪ್ರಕಾರ. ಬಿಗೆ ಡಿನೇ ಇರುತ್ತೆ. ನೀವು ಕಂಡುಹಿಡಿಬೇಕಾರೋದೇನೋ ನೋಡಿ, ಇಲ್ಲಿದೆ ಜಿನ ವಿನ ಅಂತ. ಐಗೆ ನೋಡಿ ಇಲ್ಲಿ ಡಿಗೆ +2 ಆಗಿದೆ, ಇಲ್ಲಿ +2 -2 +2, ಇಲ್ಲಿ -2ನೇ ಆಗಿರುತ್ತಪ್ಪ. ಐಗೆ -2 ಅಂತಂದರೆ ಜಿ ಆಗಿರುತ್ತೆ ಅಲ್ವಾ, ಜಿ ಆಗಿರುತ್ತೆ. ಇಲ್ಲಿ +2 ಆಗಿರುತ್ತೆ, ಇಲ್ಲಿ -2 ಅಂದರೆ +2. ಟಿ ಆದಮೇಲೆ ಟಿ ಯು ವಿ ನೋಡಿ, ಆನ್ಸರ್ ಏನಪ್ಪ ಇಲ್ಲಿ ಜಿ ವಿ. ನೋಡಿ ಇಲ್ಲಿ ಬಂತು ಆನ್ಸರ್. ದಿಸ್ ಈಸ್ ದ ಆನ್ಸರ್ ಸ್ನೇಹಿತರೆ. ಸೊ ಫಸ್ಟು ನಾನು ನಿಮಗೆ ಕನ್ನಡದಲ್ಲಿ ಅರ್ಥ ಮಾಡಿ ಒಂದು 10 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬರೆಯೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ನನಗೆ, ಅದನ್ನು ಸರಿ ಮಾಡ್ಕೋತೀನಿ ನಾನು. ಪೆನ್ ಕೂಡ ನನಗೆ ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ, ಸರಿ ಕೆಲಸ ಕೊಡ್ತಾಯಿದೆ, ಬಟ್ ಅವೆಲ್ಲ ನೋಡ್ಕೋತೀನಿ. ಬಟ್ ನೀವು ದಯವಿಟ್ಟು ಏನಾದರೂ ನಿಮಗೇನಾದರೂ ಅರ್ಥ ಆಗದೇ ಇದ್ದರೆ ಕಮೆಂಟ್ ಮುಖಾಂತರ ಹೇಳಿ, ಇಲ್ಲ ಫೋನ್ ಮಾಡಿ ಹೇಳಿ, ಸರ್ ಈ ಥರ ಹೇಳಿ ನನಗೆ, ಆ ಥರ ಹೇಳಿ ನನಗೆ, ಈ ಥರ ಕ್ವಶನ್ಸ್ ಕೊಡಿ ಅಂಥೇಳಿ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ. ಈ ಥರ ಏನಾದರೂ ಮೆನ್ಷನ್ ಮಾಡಿದ್ದೆ ಅದರಲ್ಲಿ ನಾನು ನಿಮಗೋಸ್ಕರ ವರ್ಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಓಕೆ, ಸೊ ಏನಾದರೂ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ, ಇಲ್ಲ ಕಾಲ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹೋಗಲಿ. ಓಕೆನಾ? ಇಷ್ಟು ಒಂದು ಕ್ಲಾಸಲ್ಲಿ 10 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ. ಇನ್ನೂ ನೆಕ್ಸ್ಟ್ ಕ್ಲಾಸಲ್ಲಿ ಹಾಗೆ ಹೆಚ್ಚು ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ಮತ್ತು ಎಲ್ಲರೂ ಕೂಡ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಇದೊಂದು ರಿಕ್ವೆಸ್ಟು ನಿಮಗೆ. ಏನೋ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಓಕೆನಾ ಸ್ನೇಹಿತರೆ? ಇನ್ನು ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಥ್ಯಾಂಕ್ ಯು.